ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಇವತ್ತು ಕೆಪಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀರಿ, ತಮ್ಮ ಅಳಲನ್ನ ಏನಾದ್ರು ಹೇಳಿದ್ರ, ಏನಾದ್ರು ಭರವಸೆ ಸಿಗ್ತಾ? ಖಂಡಿತವಾಗಿ ಕೂಡ ಅಧ್ಯಕ್ಷರು ಫೋನ್ ಮಾಡಿದರು. ಅಧ್ಯಕ್ಷರು ಕೂಡ ನಮ್ಮ ಅಹಿಂದ ನಾಯಕರು, ವಿಶೇಷವಾಗಿ ಹರಿಪ್ರಸಾದ್ ಅವ್ರ ಬಗ್ಗೆ ನಮ್ಮ ಮೊದಲಿಂದ ಕೂಡ ವಿಶೇಷವಾದ ಕಾಳಜಿ. ಹಿರಿಯರು ಕೂಡ ಅವರು ದೂರವಾಣಿ ಮಾಡಿ ಸ್ವಲ್ಪ ಮಾತಾಡೋಕೆ ಬನ್ನಿ ಅಂದಾಗ ಅವರ ಮಾತಿಗೆ ಗೌರವ ಕೊಟ್ಟು ಬಂದಿದ್ದೇವೆ. ನಮ್ಮೆಲ್ಲ ಕಷ್ಟಗಳನ್ನು ಹೇಳ್ಕೊಂಡಿದ್ದೇವೆ. ಅವರು ಕೂಡ ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ತಪ್ಪಿರ್ತಕ್ಕಂಥದ್ದು ಭಾಳ ಬೇಸರ ಇದೆ, ಅವ್ರಿಗೂ ನೋವಿದೆ. ಇಲ್ಲ, ನಾನು ಕೂಡ ಆ ಜಿಲ್ಲೆಗೆ ಕೊಡಲೇಬೇಕು ಅಂತ ಹೇಳಿದ್ದೆ, ಕಡೆಗಳಿಗೆಲ್ಲಿ ಆಗಿದೆ, ಬೇಸರ ಮಾಡ್ಕೋಬೇಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ತಾತ್ಕಾಲಿಕವಾಗಿ ನಾವು ಕೂಡ ಈಗ ನಮ್ಮ ವಿಚಾರವಾಗಿ ಏನು ನಾವು ಸಮಾನ ಮನಸ್ಕರು ಯಾರು ವಂಚಿತರಿದ್ದೀರಿ ನಾವೆಲ್ಲ ಕೂಡ ಸಭೆ ಮಾಡೋರು ಇದ್ದೀರಿ. ಸಭೆ ಮಾಡಿ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಒಟ್ಟಾರೆಯಾಗಿ ತೀರ್ಮಾನವನ್ನು ತಗೊಳ್ತೀವಿ. ಅದನ್ನು ಬಹಿರಂಗವಾಗಿ ನಾವು ಪ್ರೆಸ್ ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಸಮಾನ ಮನಸ್ಕರನ್ನು ನಮ್ಮ ಅಶೋಕ್ ಪಟ್ಟಣ್ ಅವರು, ಇನ್ನೆಲ್ಲ ಕೆಲವರು ಜಯಚಂದ್ರ ಅವರು, ಅಶೋಕ್ ಪಟ್ಟಣ್ ಅವರು, ಯಶವಂತರಾಯ್ ಅವರು, ಇವರೆಲ್ಲ ಕೂಡ ಸೇರಿ ಒಂದು ಸಮಾನ ಮನಸ್ಕರು ಸೇರಿಕೊಂಡು ಒಂದು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಆ ಸಭೆ ಮಾಡಿ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದರಂತೆ ನಡ್ಕೊಳ್ತೀವಿ. ಸರ್, ಏನು ಬೇಸರ ಏನು ಹೇಳಿದ್ರಿ? ಅಂದರೆ ಕೇವಲ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥದ್ದು ಮಾತ್ರನಾ ಅಥವಾ ಬೇರೆ ಇಲ್ಲ? ನಾವು ಕೆಲವು ವಿಚಾರಗಳನ್ನು ಮಾತಾಡಿದ್ದೇನೆ, ಅದನ್ನು ಬಹಿರಂಗವಾಗಿ ಹೇಳೋದು ಬೇಡ. ಒಟ್ಟಾರೆಯಾಗಿ ನಮಗೇನು ಜಿಲ್ಲೆಗೆ ಅನ್ಯಾಯ ಆಗ್ತಾಯಿದೆ, ಅಲ್ಲಿ ಮೊದಲಿಂದ ಕೂಡ ಕಾಂಗ್ರೆಸ್ನ ಸಂಸದರನ್ನು ಶಾಸಕ ಕೊಟ್ಟಿರ್ತಕ್ಕಂಥ ಭಾಗ ಕೋಲಾರ, ಚಿಕ್ಕಬಳ್ಳಾಪುರ, ಆ ಎರಡೂ ಭಾಗಕ್ಕೆ ಇವತ್ತು ನೀವು ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ? ಒಂದು ವೇಳೆ ರಾಜಕೀಯವಾಗಿ ಏನಾಗುತ್ತೆ, ಮುಂದೆ ರಾಜಕೀಯವಾಗಿ ಯಾವ ರೀತಿ ತೊಂದರೆಗಳಾಗ್ತದೆ ಎಲ್ಲವನ್ನು ಹೇಳಿದ್ದೇನೆ. ಅವರು ಕೂಡ ಈ ಬಗ್ಗೆ ವಿಚಾರವಾಗಿ ಅರಿವಿದೆ, ಅವ್ರಿಗೆ ಕೂಡ ಹೇಳೋದು ಸತ್ಯ ನೀವು ಹೇಳ್ತಕ್ಕಂಥದ್ದು. ಕೋಲಾರ ಜಿಲ್ಲೆಗೆ ಶಕ್ತಿ ಕೊಡಬೇಕಾಗಿತ್ತು. ನಾನು ಭಾಳಷ್ಟು ಪ್ರಯತ್ನ ಮಾಡಿದ್ದೆ, ಕಡೆಗಳಿಗೆಯಲ್ಲಿ ಯಾವುದೋ ಕಾರಣಕ್ಕೆ ಆಗಿದೆ. ಹಾಗಾಗಿ ನಿಮ್ಮನ್ನು ಶಕ್ತಿ ಮಾಡ್ತೀವಿ, ಶಿಸ್ತುವಾಗಿ ನಿಮ್ಮನ್ನು ಬೆಳೆಸ್ತೀವಿ, ಜಿಲ್ಲೆ ಎರಡೂ ಜಿಲ್ಲೆ ಸಂಘಟನೆ ಮಾಡಲಿಕ್ಕೆ ನಿಮ್ಮನ್ನು ಬಳಸ್ಕೊಳ್ತೀವಿ, ನೀವು ಧೈರ್ಯವಾಗಿರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರ ಮಾತಿಗೆ ಗೌರವ ಕೊಟ್ಟು ಬಂದಿದ್ದೇನೆ. ಈಗ ಸಮಾನ ಮನಸ್ಕರ ಸಭೆ ಯಾವಾಗ, ಅದೇನಾದ್ರು ತೀರ್ಮಾನ ಆಗಿದೆಯಾ? ಎಷ್ಟು ಜನಕ್ಕೆ ಈ ಥರದ ಬೇಸರ ಇದೆ? ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ, ನನ್ನ ಹತ್ರ ದೂರವಾಣಿ ಮಾತಾಡಿರೋ ಮಟ್ಟಿಗೆ 30 ಮೇಲ್ಪಟ್ಟಿದ್ದಾರೆ ಬೇಸರ. ನಾನಾ ಕಾರಣಗಳಿಗೆ, ಸಚಿವರಾಗಿ ವಂಚಿತರಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಅವರು ನನ್ನ ಬಳಿ ಕೂಡ ಮಾತಾಡಿದ್ದಾರೆ. ಒಂದು 30-35 ಜನ ಸೇರ್ಬೋದು ಅಂತ ಒಂದು ಅಂದಾಜಿದೆ. ಸಭೆಯನ್ನು ಇವತ್ತು ಅದು ನಾಳೆ ಸ್ಥಳ ನಿಗದಿ ಮಾಡ್ತಾರೆ. ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ, ನಮ್ಮ ಕಷ್ಟ ಏನಿತ್ತು, ಹೇಗಾಗಿದೆ, ನಾವು ಮುಂದೆ ಏನು ಮಾಡಬೇಕು. ನಾವೆಲ್ಲ ಕೂಡ ಈ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಒಟ್ಟಿಗೂ ಇದ್ವಿ, ಅವ್ರಿಗೂ ಗೌರವಿಸ್ತಾ ಇದ್ವಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನೊಟ್ಟಿಗೂ ನಾವಿದ್ದೀವಿ. ಸಿದ್ದರಾಮಯ್ಯಗಿದ್ದೀವಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಅಹಿಂದ ನಾಯಕರು 20 ವರ್ಷದ ಒಟ್ಟಿಗೆ ಬಂದಿದ್ದೀವಿ. ಹಾಗಂದು ಮಾತ್ರಕ್ಕೆ ನಾವು ಇವ್ರನ್ನ ಡಿ ಕೆ ಶಿವಕುಮಾರ್ ದ್ವೇಷ ಮಾಡ್ತೀವಿ ಅಂತಲ್ಲ. ಸಹಜವಾಗಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅವ್ರೊಟ್ಟಿಗೆ ಇರ್ತೀವಿ ಅಷ್ಟೇ. ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಕೂಡ ಶಾಸಕರ ವಿಶ್ವಾಸ ತೊಗೊಂಡು ಮಾಡಿದ್ರೆ ಅಲ್ಲೂ ಪಕ್ಷ ಕೆಲಸ ಮಾಡ್ತೀವಿ. ನಮ್ಮ ಉದ್ದೇಶ ಎಲ್ಲ ಸಮುದಾಯಗಳನ್ನು, ಎಲ್ಲ ವರ್ಗದವನ್ನು ವಿಶ್ವಾಸ ತೊಗೊಂಡು ಮಾಡಿ, ಅಷ್ಟೇ ನಮ್ಮ ಬೇಡಿಕೆ. ಸೊ ಅದನ್ನು ನಾವು ಹೇಳಿದ್ದೀವಿ, ಅಧ್ಯಕ್ಷ ಹತ್ರ ಸರಿ ಮಾಡಿದ ಭರವಸೆ ಕೊಟ್ಟಿದ್ದಾರೆ, ಕಾದು ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಬಂಗಾರಪೇಟೆ ಶಾಸಕರಾಗಿರುವಂಥ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.